ನಾವು ಮಾತಾಡೋ ಒಂದೊಂದು ಪದಕ್ಕೂ ಒಂದು ದೊಡ್ಡ ಕಥೆ ಇರುತ್ತೆ ಅಲ್ವಾ? ನಮಸ್ಕಾರ ಅನ್ನೋ ಚಿಕ್ಕ ಪದದಲ್ಲೇ ಸಾವಿರಾರು ವರ್ಷದ ಇತಿಹಾಸ ಅಡಗಿದೆ ಅಂದ್ರೆ ನಂಬ್ತೀರಾ? ಹೌದು, ಕನ್ನಡ ಭಾಷೆಯೇ ಹಾಗೆ. ಪ್ರತಿಯೊಂದು ಪದವೂ ಒಂದೊಂದು ಕಥೆಯ ಭಂಡಾರ. ಬನ್ನಿ, ಇವತ್ತು ಆ ಕಥೆಗಳನ್ನ ಸ್ವಲ್ಪ ಬಿಡಿಸ್ನೋಡೋಣ. ಸರಿ, ಹಾಗಾದ್ರೆ ಒಂದು ಪದದ ಬೇರು ಎಲ್ಲಿದೆ ಅಂತ ಪತ್ತೆ ಮಾಡೋದು ಹೇಗೆ? ಅದ್ರೊಳಗೆ ಅಡಗಿರೋ ಇತಿಹಾಸನ ಓದೋದು ಹೇಗೆ? ಯೋಚ್ನೆ ಮಾಡಿ, ಇದೊಂಥರ ಡಿಟೆಕ್ಟಿವ್ ಕೆಲ್ಸ ಇದ್ಹಾಗೆ. ಬನ್ನಿ, ಇವತ್ತು ನಾವು ಕೆಲವು ಕನ್ನಡ ಪದಗಳ ಡಿಎನ್ಎ ಪರೀಕ್ಷೆ ಮಾಡಿಬಿಡೋಣ. ಈ ಪದಗಳ ಜಗತ್ತನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು 2 ಮುಖ್ಯವಾದ ವಿಷಯಗಳನ್ನ ತಿಳ್ಕೋಬೇಕು. ಮೊದಲನೆಯದು ದೇಶ್ಯ. ದೇಶ್ಯ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ನೆಲದ, ಅಚ್ಚ ಕನ್ನಡದ ಒರಿಜಿನಲ್ ಪದಗಳು. ಇನ್ನೊಂದು ಅನ್ಯದೇಶ್ಯ. ಹೆಸರೇ ಹೇಳೋ ಹಾಗೆ ಬೇರೆ ಭಾಷೆಗಳಿಂದ ನಾವು ಸಾಲ ತಗೊಂಡಿರೋ ಪದಗಳು. ನಮ್ಮ ಇವತ್ತಿನ ಇಡೀ ಚರ್ಚೆ ಈ 2 ಐಡಿಯಾಗಳ ಸುತ್ತಾನೇ ಇರುತ್ತೆ. ಓಕೆ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಮಾತಾಡ್ತೀವಿ ಅಂತ ನೋಡೋಣ. ನೋಡಿ, ಕನ್ನಡ ಅನ್ನೋದು ಪದರಗಳ ಭಾಷೆ. ಮೊದಲು ಅದರ ಮೂಲ ಅಂದ್ರೆ ಕೋರ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಸಂಸ್ಕೃತದ ಪ್ರಭಾವ ಹೇಗಾಯಿತು, ಬೇರೆ ಬೇರೆ ಭಾಷೆಗಳಿಂದ ಪದಗಳು ಹೇಗೆ ಬಂದ್ವು, ಬಂದ ಪದಗಳನ್ನ ಕನ್ನಡ ತನ್ನೊಳಗೆ ಹೇಗೆ ಸೇರಿಸ್ಕೊಳ್ತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಮೊದಲಿಗೆ ಭಾಷೆಯ ಹೃದಯಕ್ಕೆ ಕೈ ಹಾಕೋಣ. ಅಂದ್ರೆ ಅದರ ಮೂಲ ಬೇರುಗಳಿಗೆ. ಸಾವಿರಾರು ವರ್ಷಗಳಿಂದ ನಮ್ಮ ಜನ ಮಾತಾಡ್ಕೊಂಡ್ ಬಂದಿರೋ ಆ ಅಪ್ಪಟ ಕನ್ನಡ ಪದಗಳು. ಇವೇ ನೋಡಿ ಕನ್ನಡದ ಅಸಲಿ ಗುರುತು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನೆಲ, ನೀರು, ಮರ, ಬಾನು, ಕೈ, ಕಣ್ಣು, ಹೋಗು, ತಿನ್ನು ಇವುಗಳಿಲ್ದೆ ನಾವು ಒಂದು ದಿನಾನೂ ಕಳೆಯೋಕಾಗುತ್ತಾ? ಸಾಧ್ಯವೇ ಇಲ್ಲ. ಇವು ನಮ್ಮ ಬದುಕಿನ ಅಡಿಪಾಯ. ಹಾಗೇನೆ ಈ ಪದಗಳು ಕೂಡ ನಮ್ಮ ಕನ್ನಡ ಭಾಷೆಯ ಅಡಿಪಾಯ. ಈ ದೇಶ್ಯ, ಅನ್ಯದೇಶ್ಯ ಅಂತ ನಾವೇನೋ ಇವತ್ತು ಮಾತಾಡ್ತಿದ್ದೀವಿ, ಆದ್ರೆ ಇದೇನೋ ಹೊಸ ವಿಷಯ ಅಲ್ಲ. ನೂರಾರು ವರ್ಷಗಳ ಹಿಂದೆನೇ ನಮ್ಮ ಹಿರಿಯರು, ವಿದ್ವಾಂಸರು ಅಚ್ಚಗನ್ನಡ ಅಂದ್ರೆ ಶುದ್ಧ ಕನ್ನಡ ಪದಗಳು ಯಾವುವು ಅಂತ ಗುರ್ತಿಸಿ ಪಟ್ಟಿ ಮಾಡಿಟ್ಟಿದ್ರು. ಯಾಕಂದ್ರೆ ಅವೇ ನಮ್ಮ ಭಾಷೆಯ ಅಡಿಪಾಯ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಸರಿ, ಈಗ ಕನ್ನಡದ ಮೂಲದ ಬಗ್ಗೆ ಮಾತಾಡ್ದ್ವಿ. ಈಗ ಅದರ ಮೇಲೆ ಬಂದ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ಪದರದ ಕಡೆಗೆ ಬರೋಣ. ಅದುವೇ ಸಂಸ್ಕೃತ. ಆದ್ರೆ ಸಂಸ್ಕೃತ ಬರೀ ಹೊಸ ಪದಗಳನ್ನ ಕೊಡ್ತಾ ಅಥವಾ ಅದಕ್ಕಿಂತ ಏನಾದ್ರೂ ಮುಖ್ಯವಾದ ಕೆಲ್ಸ ಮಾಡಿತಾ? ನೋಡೋಣ. ಇದ್ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್. ನಮ್ಮ ಕನ್ನಡದಲ್ಲಿ ದಿಕ್ಕುಗಳಿಗೆ ಎಷ್ಟು ಚಂದದ ಪದಗಳಿವೆ ನೋಡಿ. ಮೂಡಣ, ಪಡುವಣ, ತೆಂಕಣ, ಬಡಗಣ ಇವು ನಮ್ಮದೇ ಸ್ವಂತ ಪದಗಳು. ಆದ್ರೆ ನಾವು ಸಂಸ್ಕೃತದ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅನ್ನೋ ಪದಗಳನ್ನು ಬಳಸೋಕೆ ಶುರು ಮಾಡಿದ್ವಿ. ಆದ್ರೆ ಕಥೆಯಲ್ಲಿರೋ ಅಸ್ಲಿ ಟ್ವಿಸ್ಟ್ ಬೇರೆನೇ ಇದೆ. ನಮ್ಗೆ ಪೂರ್ವ, ಪಶ್ಚಿಮ ಕೆಲ್ಲ ಪದಗಳಿದ್ವು, ಸರಿ. ಆದ್ರೆ ಆ ದಿಕ್ಕುಗಳ ನಡುವಿನ ಮೂಲೆಗಳಿಗೆ ಅಂದ್ರೆ ಆಗ್ನೇಯ, ಈಶಾನ್ಯ ಈ ಪದಗಳು ಕನ್ನಡದಲ್ಲಿ ಇರ್ಲಿಲ್ಲ. ಆ ಜಾಗವನ್ನ, ಆ ಗ್ಯಾಪನ್ನ ತುಂಬಿದ್ದೇ ಸಂಸ್ಕೃತ. ಅಂದ್ರೆ ಇದು ಸುಮ್ನೆ ಪದ ತಗೊಂಡಿದ್ದಲ್ಲ, ನಮ್ಮ ಭಾಷೆಗೆ ಬೇಕಾಗಿದ್ದ ಒಂದು ಹೊಸ ಶಕ್ತಿಯನ್ನೇ ಕೊಟ್ಟ ಹಾಗೆ. ಹಾಗಾದ್ರೆ ಒಂದು ಪದ ಸಂಸ್ಕೃತದ್ದು ಅಂತ ಕಂಡುಹಿಡಿಯೋದು ಹೇಗೆ? ಕೆಲವು ಸಿಂಪಲ್ ಕ್ಲೂಸ್ ಇವೆ. ರು ಅಥವಾ ಶ ಅಕ್ಷರಗಳಿದ್ರೆ ಅಥವಾ ತ್ಕ, ನ್ಯ ತರಹದ ಕಷ್ಟವಾದ ಒತ್ತಕ್ಷರಗಳಿದ್ರೆ ಬಹುತೇಕ ಅದು ಸಂಸ್ಕೃತದಿಂದ ಬಂದಿರೋ ಪದ ಅಂತ ಊಹಿಸಬಹುದು. ನೋಡಿ, ಆಗ್ನೇಯ, ಈಶಾನ್ಯ, ನೈಋತ್ಯ ಈ ಸುಳಿವುಗಳು ಇಲ್ಲೂ ಕೆಲಸ ಮಾಡ್ತವೆ. ಕಥೆ ಸಂಸ್ಕೃತಕ್ಕೆ ನಿಲ್ಲಿಲ್ಲ. ಕನ್ನಡದ ಪಯಣ ಮುಂದುವರಿತು. ಇತಿಹಾಸದಲ್ಲಿ ಬೇರೆ ಬೇರೆ ಘಟ್ಟಗಳು ಬಂದ ಹಾಗೆ ನಮ್ಮ ಭಾಷೆಯ ಮೇಲೆ ಹೊಸ ಹೊಸ ಪದರಗಳು ಸೇರ್ತಾನೇ ಹೋದ್ವು. ಬನ್ನಿ, ಆ ಕಾಲದ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಟೈಮ್ಲೈನ್ ನೋಡಿ. ಇದರಲ್ಲಿ ಕನ್ನಡದ ಸಾವಿರಾರು ವರ್ಷದ ಕಥೆ ಅಡಗಿದೆ. ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಬಂತು, ಧರ್ಮ, ತತ್ವಶಾಸ್ತ್ರದ ಪದಗಳನ್ನ ತಂತು. ಮಧ್ಯಕಾಲದಲ್ಲಿ ಹಿಂದೂಸ್ತಾನಿ ಬಂತು, ಕಾನೂನು, ಆಡಳಿತದ ಪದಗಳನ್ನ ಸೇರಿಸ್ತು. ಆಮೇಲೆ ಪೋರ್ಚುಗೀಸರು, ಇಂಗ್ಲಿಷರು ಹೀಗೆ ಪ್ರತಿಯೊಂದು ಕಾಲಘಟ್ಟವೂ ಕನ್ನಡಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಹೋಗಿದೆ. ನಾವು ಇವತ್ತು ಮಾಮೂಲಾಗಿ ಬಳಸೋ ಪದಗಳು ಸರ್ಕಾರ, ಕಾನೂನು, ಕಚೇರಿ, ರಸ್ತೆ ಇವೆಲ್ಲ ಎಲ್ಲಿಂದ ಬಂತು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀವಾ? ಇವುಗಳ ಬೇರಿರೋದು ಹಿಂದೂಸ್ತಾನಿ ಭಾಷೆಯಲ್ಲಿ, ಅಂದ್ರೆ ನಮ್ಮ ಮಧ್ಯಕಾಲೀನ ಇತಿಹಾಸದಲ್ಲಿ. ಹಾಗೇನೆ ಪೋರ್ಚುಗೀಸರು ವ್ಯಾಪಾರಕ್ಕೆ ಅಂತ ನಮ್ಮ ದೇಶಕ್ಕೆ ಬಂದಾಗ ಅವರು ತಮ್ಮ ಜೊತೆ ಹೊಸ ವಸ್ತುಗಳನ್ನಷ್ಟೇ ಅಲ್ಲ, ಹೊಸ ಪದಗಳನ್ನೂ ತಂದ್ರು. ಸಾಬೂನು, ಮೇಜು, ಅಲ್ಮಾರು ಇವೆಲ್ಲ ಅವರಿಂದ ಬಂದ ಬಳುವಳಿಗಳು. ಈಗಂತೂ ಇವು ನಮ್ಮದೇ ಪದಗಳು ಅನ್ನೋ ಹಾಗೆ ಆಗಿಬಿಟ್ಟಿವೆ. ಇನ್ನು ಇವತ್ತಿನ ಕಥೆ ಕೇಳಲೇಬೇಕಿಲ್ಲ.
ಎಲ್ಲೆಲ್ಲೂ ಇಂಗ್ಲಿಷ್. ಬ್ಯಾಂಕ್, ಸ್ಕೂಲ್, ಹಾಸ್ಪಿಟಲ್, ಸಿನಿಮಾ ಈ ಪದಗಳಿಲ್ದೆ ಮಾತಾಡಕ್ಕಾಗುತ್ತಾ ಇವತ್ತು? ಖಂಡಿತ ಇಲ್ಲ. ಇವು ಇನ್ಯಾವತ್ತೋ ಹೊರಗಿನ ಪದಗಳಾಗಿದ್ವು. ಆದ್ರೆ ಇವತ್ತು ನಮ್ಮ ಭಾಷೆಯಲ್ಲೇ ಬೆರೆತು ಹೋಗಿವೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಬೇರೆ ಭಾಷೆಯ ಪದಗಳೆಲ್ಲ ಕನ್ನಡದೊಳಗೆ ಇಷ್ಟು ಸರಾಗವಾಗಿ, ಇಷ್ಟು ಈಸಿಯಾಗಿ ಹೇಗೆ ಸೇರಿಕೊಂಡ್ಬಿಡ್ತು? ಹೌದು, ಇದ್ರ ಹಿಂದೆ ಕನ್ನಡಕ್ಕೆ ಇರೋ ಒಂದು ಸ್ಪೆಷಲ್ ಪವರ್ ಇದೆ. ಅದನ್ನ ಒಂದು ಭಾಷಾ ಅಂಟು ಅಂತ ಕರಿಬಹುದು. ಬನ್ನಿ, ಆ ಅಂಟು ಹೇಗೆ ಕೆಲಸ ಮಾಡುತ್ತೆ ಅಂತೆ ನೋಡೇ ಬಿಡೋಣ. ಇದು ತುಂಬಾನೇ ಸಿಂಪಲ್. ಉದಾಹರಣೆಗೆ ಸ್ಕೂಲ್ ಅನ್ನೋ ಇಂಗ್ಲಿಷ್ ಪದ ತಗೊಳ್ಳಿ. ಅದಕ್ಕೆ ನಮ್ಮ ಕನ್ನಡದ ಅಲ್ಲಿ ಅನ್ನೋ ಪ್ರತ್ಯಯವನ್ನ ಸೇರಿಸಿ. ಏನಾಯ್ತು? ಸ್ಕೂಲಲ್ಲಿ. ಮುಗೀತು. ಇದೊಂದು ಪಕ್ಕಾ ಕನ್ನಡ ಪದವಾಗಿ ಹೋಯ್ತು. ಇದೇ ಕನ್ನಡದ ಮ್ಯಾಜಿಕ್. ಬಸ್ನಿಂದ, ಕಾರ್ನಲ್ಲಿ, ಹೀಗೆ ಯಾವುದೇ ಪದಕ್ಕೂ ಇದನ್ನ ಮಾಡಬಹುದು. ಸರಿ, ಇಷ್ಟೆಲ್ಲ ನೋಡಿದ್ವಿ. ಕನ್ನಡದ ಮೂಲ ಪದಗಳು, ಆಮೇಲೆ ಅದರ ಮೇಲೆ ಬಂದ ಬೇರೆ ಬೇರೆ ಪದರಗಳು. ಹಾಗಾದ್ರೆ ಇದರಿಂದ ನಮಗೇನು ಗೊತ್ತಾಗುತ್ತೆ? ಬೇರೆ ಭಾಷೆಯ ಪದ ತಗೊಳ್ಳೋದು ಒಳ್ಳೇದಾ ಕೆಟ್ಟದ್ದಾ? ಇದರಿಂದ ನಮ್ಮ ಭಾಷೆ ವೀಕ್ ಆಗುತ್ತಾ ಅಥವಾ ಇನ್ನೂ ಸ್ಟ್ರಾಂಗ್ ಆಗುತ್ತಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ನೋಡಿ, ಇದೇ ಅಸಲಿ ಸತ್ಯ. ಬೇರೆ ಭಾಷೆಯಿಂದ ಪದಗಳನ್ನ ಸೇರಿಸ್ಕೊಂಡ್ರೆ ಭಾಷೆಯ ಮೂಲ ಹಾಳಾಗಲ್ಲ. ಬದಲಿಗೆ ಭಾಷೆಯ ಸಂಪತ್ತು ಇನ್ನೂ ಹೆಚ್ಚಾಗುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ನಮ್ಮ ದೇಶೀಯ ಪದಗಳು ಒಂದು ಮರದ ಗಟ್ಟಿಯಾದ ಬೇರುಗಳಿದ್ದ ಹಾಗೆ. ಅನ್ಯದೇಶೀಯ ಪದಗಳು ಆ ಮರಕ್ಕೆ ಬೆಳೆಯೋ ಹೊಸ ಹೊಸ ರೆಂಬೆಕೊಂಬೆಗಳಿದ್ದ ಹಾಗೆ. ಬೇರು ಗಟ್ಟಿಯಾಗಿದ್ರೆ ಮರ ಎಷ್ಟು ದೊಡ್ಡದಾಗಿ ಬೆಳೆದ್ರೂ ಚೆನ್ನಾಗಿರತ್ತೆ ಅಲ್ವಾ? ಹೌದು, ಕನ್ನಡ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನದಿ. ತನ್ನ ಹಾದಿಯಲ್ಲಿ ಸಿಕ್ಕ ಸಂಸ್ಕೃತ, ಪೋರ್ಚುಗೀಸ್, ಇಂಗ್ಲಿಷ್ ಹೀಗೆ ಪ್ರತಿಯೊಂದು ಹೊಳೆಯನ್ನು ತನ್ನೊಳಗೆ ಸೇರಿಸ್ಕೊಂಡು ದೊಡ್ಡದಾಗ್ತಾ ಹೋಗಿದೆ. ಹಾಗಾದ್ರೆ ಈಗಿನ ಈ ಟೆಕ್ನಾಲಜಿ ಯುಗದಲ್ಲಿ ಕನ್ನಡದ ಕತೆಗೆ ಸೆರಲಿರುವ ಮುಂದಿನ ಪದರ ಯಾವುದು? ಯೋಚ್ನೆ ಮಾಡ್ಬೇಕಾದ ವಿಷಯ. ಬಹುಶಃ ಆ ಉತ್ತರ ನಿಮ್ಮ ಕೈಯಲ್ಲೇ ಇದೆ.